ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ಬಂದು ನೆನೆ ಎಲ್ಲ ಮಿಲೆಟ್ಸ್ ಪೌಡ್ರ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಕಾಳನ್ನೆಲ್ಲ ಒಣಗಿಸಿದೆ ಅಲ್ವಾ, ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಇವಾಗ ಅದನ್ನು ಫ್ರೈ ಮಾಡಿ ಅಲ್ಲ ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆ ಸಿರಿಧಾನ್ಯಗಳನ್ನ ಫ್ರೈ ಮಾಡಬೇಕು. ಏನಮ್ಮ ಲಿಫ್ಟಿಗೆ ಹಚ್ಚಿಲ್ವಾ? ಆಮೇಲೆ ಹಚ್ಚೋಣ, ನಿಂಗೆ ಹಚ್ಕೊಡ್ತೀನಿ, ಮಾತಾಡೋಣ. ಇವಾಗ ಸಿರಿಧಾನ್ಯ ಅದನ್ನೆಲ್ಲ ಸೇರಿಸಿ ಪೌಡ್ರು ಫ್ರೈ ಮಾಡ್ಕೋಬೇಕು. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಆಮೇಲೆ ಸಂಜೆ ಒಂದು ಫಂಕ್ಷನಿಗೆ ಹೋಗಬೇಕು. ಎಲ್ಲದು ಸೇರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಯಾವ ಥರ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನಾನು. ಮಿಲೆಟ್ಸ್ ಕಂದು ಒಂದು ನಿಮಿಷ. ಮಿಲೆಟ್ಸ್ ಪೌಡ್ರಿಗೆ ಒಂದು ನಿಮಿಷ ಒಮ್ಮೆ ಏನು ನೋಡಲಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಹಾಗೆ ತೇಜುಗೆ ಒಂದು ಸರ್ಪ್ರೈಸ್ ಆಯಿತಾ. ಅವಳು ತುಂಬ ದಿನದಿಂದ ಒಂದು ಕೇಳ್ತಾ ಇದ್ಲು, ಬಟ್ ನಾನು ಕೊಡಿಸಿರ್ಲಿಲ್ಲ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಬನ್ನಿ ಅವಳಿಗೆ ತೋರಿಸ್ತೀನಿ, ಅವಳಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನು ನೋಡೋಣ. ನಾನು ತರ್ತೀನಿ ನೋಡಿ, ತಂದಿದ್ದೀನಿ. ಅವಳಿಗೆ ಗೊತ್ತಿಲ್ಲ ಏನು ಅಂತ, ನಾನು ತೋರಿಸ್ತೀನಿ ಆಮೇಲೆ. ತುಂಬ ದಿನದಿಂದ ಕೇಳ್ತಿದ್ಲು ನನಗೆ ಅದು ಬೇಕು ಬೇಕು ಅಂತ. ಬಟ್ ಅದ್ರ ಪ್ರೈಸ್ ನೋಡಿ ನಾನು ಕೊಡ್ಸೋ ಪ್ರಯತ್ನ ಮಾಡಿರಲಿಲ್ಲ. ಯಾಕೆಂದ್ರೆ ಅದ್ರ ಪ್ರೈಸ್ ನಾನು ಹೇಳ್ತೀನಿ. ತೇಜುಗೆ ತುಂಬ ಅಂದರೆ ತುಂಬ ಇಷ್ಟ. ಬರ್ತಿದ್ದಾಳೆ, ತೋರಿಸ್ತೀನಿ. ಮಾಮ್ ಏನು ಹೇಳು? ತೇಜು ತುಂಬ ದಿನದಿಂದ ಒಂದು ಕೇಳ್ತಿದ್ದ, ಆಯ್ತಾ, ತಿನ್ಬೇಡ ಹಣ್ಣನ್ನು ಕೇಳ್ತಾ ಇಲ್ಲೋ. ತೋರಿಸ್ಕೊಂಡು ಇದು ನಿಮಿಷ ಈ ಕಡೆ ಇಟ್ಕೊತೀನಿ. ಹಾಂ, ತುಂಬ ದಿನದಿಂದ ಈ ಹಣ್ಣು ಕೇಳ್ತಾ ಇದ್ಲು, ಆಯಿತಾ. ಈ ಹಣ್ಣಿನ ಪ್ರೈಸ್ ಎಷ್ಟು ಗೊತ್ತಾ? 600 ರೂಪೀಸ್ kg. ನನ್ನ ಲೈಫಲ್ಲಿ ಕಾಸ್ಟ್ಲಿ ಎಷ್ಟು ಹಣ್ಣು ತಿಂದಿರೋದು ಅಂದರೆ ಇದೆ. ಇಲಚಿ ಹಣ್ಣಂತೆ kg 650 ರೂಪಾಯಿ. 1/4 kgಗೆ 300 ರೂಪಾಯಿ ಕೊಟ್ಟಿದ್ದೀವಿ. ಅಲ್ಲ ಸಾರಿ, 150 ರೂಪಾಯಿ ಕೊಟ್ಟಿದ್ದೀವಿ 1/4 kgಗೆ. ಅರ್ಧ kgಗೆ ಅವರು 320 ರೂಪೀಸ್ ಹೇಳಿದ್ರೆ, ಸರಿ 1/4 kgನೇ ಕೊಡಿ ಅಂತ ಇಸ್ಕೊಂಡು ಬಂದ್ವಿ. ನಿಜವಾಗ್ಲೂ ಇಷ್ಟೊಂದು ಕಾಸ್ಟ್ಲಿ ಎಲ್ಲ ನಾನು ಯಾವತ್ತೂ ತಿಂದೇ ಇರಲಿಲ್ಲ. ಅದು ಸಿಕ್ತು. ಅವರಪ್ಪ ಸರಿ ತಗೋ, ಕೇಳ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ತಗೊಟ್ರು. ಯಪ್ಪ, ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದಕ್ಕೆ ಒಂದು ನಿಮಿಷ ಕವರ್ ತಗೋ. ಕವರ್ ತಗವಾ ಇರಿ ಪಾಪು, ಅಲ್ಲಿ ಇದೆ ತಗ. ನೀನು ತೋರಿಸ್ತೀಯಾ? ಹಾಂ ಸರಿ, ಎತ್ಕೊತೀನಿ ನೋಡಿ. ಈ ಥರ ಸಿಪ್ಪೆ ಸುಳಿಬೇಕಿದು. ನೋಡಿರ್ತೀರ ಅನ್ಸುತ್ತೆ ಎಲ್ಲರೂ. ಅವಳು ತುಂಬ ದಿನದಿಂದ ಕೇಳ್ತಿದ್ಲಿ ಹಣ್ಣು ಬೇಕು ನನಗೆ ಅಂತ, ಬಟ್ ಕೊಡ್ಸಿರ್ಲಿಲ್ಲ. ನೋಡಿ ಈ ಥರ ಇರುತ್ತೆ. ಒಳಗಡೆ ಈ ಥರ ಬೀಜ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿದೆ ಹಣ್ಣು. ಬಟ್ ಪ್ರೈಸ್ 600 ರೂಪಾಯಿ kg ಅಂದರೆ ಯೋಚನೆ ಮಾಡಿ ಎಷ್ಟು ಇರ್ಬೇಡ. ಯಪ್ಪ, ಸಮಾಧಾನನಾ? ಖುಷಿ ಆಯ್ತಾ? ಹೋಗೋಮರ್ ಬರಿಬೇಕು. ಅವಳಿಗೆ ತುಂಬ ಇಷ್ಟ ಈ ಹಣ್ಣು. ಒಂದ್ಸಲ ನನ್ನನ್ನು ಕೇಳಿದ್ಲು, ನಾನು ಕೊಡ್ಸಿರ್ಲಿಲ್ಲ. ಬೀಜ ಎಸಿ ಅದು ಇಲ್ಲಿ ನೋಡಿ. ಇದು ಆರ್ಕ, ಉದ್ಲು, ನಾವಣೆ, ಸಾಮೆ, ಆಮೇಲೆ ಆರ್ಕ, ಉದ್ಲು, ನವಣೆ, ಸಾಮೆ, ಎಂತ ಹೆಸರು ಹೇಳ್ತಾರೆ, ಕೊರ್ಲೆ, ಬರ್ಗು, ಆರ್ಕ, ನವಣೆ, ಉದ್ಲು, ಸಾಮೆ. ಇಲ್ಲಿ ಒಟ್ಟು ನಾನು ಸಿರಿಧಾನ್ಯನ ತೊಗೊಂಡಿದ್ದೀನಿ ನೋಡಿ. 1 2 3 4 5 6, ಇದು 7 ಆಯಿತು. 7 ಥರದ್ದು ನಾನಿಲ್ಲಿ ತೊಗೊಂಡಿದ್ದೀನಿ ಸಿರಿಧಾನ್ಯನ. ಮತ್ತು ಇದು ಬಂದು ಇದು ಫ್ಲಾಕ್ ಸೀಡ್ಸು, ಅಂದರೆ ಇದನ್ನೇನಂತಾರೆ ಹೆಸರು ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ.
ಇಲ್ಲಿ ನಾನು 7 ಥರದ ಸಿರಿಧಾನ್ಯ, ಫ್ಲ್ಯಾಕ್ ಸೀಡ್ಸ್ ಮತ್ತು ಇದು ತೊಗೊಂಡಿದ್ದೀನಿ, ಮಕಾನ ತೊಗೊಂಡಿದ್ದೀನಿ, ಮತ್ತು ಪಂಪ್ಕಿನ್ ಸೀಡ್ಸು, ಇದು ಒಂದೇ ಫ್ಲ್ಯಾಕ್ ಸೀಡ್ಸೇ, ಇದು ಸನ್ಫ್ಲವರ್ ಸೀಡ್ಸು, ಇದು ಬಿಳಿ ಜೋಳ, ಮತ್ತು ಇಲ್ಲಿ 7 ಥರದ್ದು ಕಾಳುಗಳನ್ನ ಮೊಳಕೆ ಕಟ್ಟಿದ್ದೀನಿ ನಾನು. ರಾಗಿನೂ ಇದೆ, ಈ ಪೂರ್ತಿ ಬೌಲಲ್ಲಿ ರಾಗಿ ಇದೆ. ಇಲ್ಲಿ ಬಂದು ರಾಗಿ, ಗೋಧಿ ಮತ್ತು ನೋಡಿ ಹುರುಳಿಕಾಳು, ಬಟಾಣಿ, ಕಡಲೆಕಾಳು, ಹೆಸ್ರು ಕಾಳು, ಉದ್ದಿನ ಕಾಳು ಇಷ್ಟನ್ನು ಕೂಡ ನಾನಿಲ್ಲಿ, ಮತ್ತು ಮೆಂತ್ಯ ಇಷ್ಟನ್ನು ಕೂಡ ನೆನೆಸಿ ಮೊಳಕೆ ಕಟ್ಟಿ ಬಿಸಿಲಲ್ಲಿ ಚೆನ್ನಾಗಿ 3 ಡೇಸ್ ಒಣಗಿಸಿದ್ದೀನಿ ನಾನು ಇದನ್ನು. ಆಮೇಲೆ ಇದು ಏನಾಗುತ್ತೆ ಅಂದರೆ ನಾವು ಇದು ಕಾಳುಗಳನ್ನ, ಇಷ್ಟು ಕಾಳುಗಳನ್ನ ಒಂದೇ ಸಲ ತೊಗೊಂಡಾಗ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ, ಗ್ಯಾಸ್ಟ್ರಿಕ್ ಇರೋರಿಗೆ. ಅದಕ್ಕೆ ಅದು ಊಟ ಜೀರ್ಣ ಆಗೋದಕ್ಕೆ ಅಂತ ನಾನಿಲ್ಲಿ ಬಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಓಮ್ ಕಾಳನ್ನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಬಾದಾಮಿನೂ ಕೂಡ ತೊಗೊಂಡಿದ್ದೀನಿ. ಬಾದಾಮಿ ಬಂದು ಜೀರ್ಣ ಆಗಲ್ಲ ಅಂತಲ್ಲ, ಬಾದಾಮಿ ಎನರ್ಜಿಗೋಸ್ಕರ ಹಾಕಿರೋದು. ಈ ಓಮ್ ಕಾಳು ಮತ್ತು ಜೀರಿಗೆ ಬಂದು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಹಾಕೋತಾ ಇದ್ದೀನಿ. ಒಟ್ಟು ಟೋಟಲ್ ನಾನು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಬಂದು 20 ಇಂಗ್ರೀಡಿಯೆಂಟ್ಸ್ ಇದೆ ಇಲ್ಲಿ. ಇದಕ್ಕೆ ನಾನು ಎಕ್ಸ್ಟ್ರಾ ತೊಗರಿಬೇಳೆ ಕೂಡ ಆ್ಯಡ್ ಮಾಡ್ತೀನಿ. ಬನ್ನಿ ಯಾವ ಥರ ಈ ಬೌಲಲ್ಲಿ ಇರೋದನ್ನು ಉರಿಯೋದಿಲ್ಲ ನಾನು, ಏಕೆಂದರೆ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿ ಮೊಳಕೆ ಕಟ್ಟಿರೋದು. ಇಲ್ಲಿದೆಯಲ್ಲ, ಈ 7 ಪದಾರ್ಥನ ನಾನು ತೊಳೆದು ಒಣಗಿಸಿದ್ದೀನಿ. ಇವಾಗ ಹುರ್ಕೋತೀನಿ, ಬನ್ನಿ ತೋರಿಸ್ತೀನಿ. ಓಕೆ, ನಾನಿಲ್ಲಿ ಎಲ್ಲ ಸಿರಿಧಾನ್ಯನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 3 ಥರದ್ದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ಕುಡಿಬೇಕಾದ್ರೆ ಹಸಿ ಸ್ಮೆಲ್ ಅನಿಸುತ್ತೆ ಮತ್ತು ಬೇಗ ಹಿಟ್ಟು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಕೂಡ ನೀಟಾಗಿ ಫ್ರೈನ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಕೂಡ. ಆಮೇಲೆ ನಾನಿಲ್ಲಿ ಮೊಳಕೆ ಕಟ್ಟಿದ ಕಾಳುಗಳನ್ನ ಫ್ರೈ ಮಾಡಿಲ್ಲ, ಸೊ ಹಾಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ಇನ್ನೆಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸು ಇದಕ್ಕೆ ಬಂದರೆ ನಾನಿಲ್ಲಿ ಬಂದು ಅಗಸೆ ಬೀಜನ ನಾನಿಲ್ಲಿ ತೊಗೊಂಡಿದ್ದೀನಿ. ಆಗಲೇ ಅದ್ರ ಹೆಸರು ಮರ್ತೋಯ್ತು ಅಂತ ಹೇಳಿದೆ, ಸಾರಿ. ನಾನಿಲ್ಲಿ ಅಗಸೆ ಬೀಜನ ತೊಗೊಂಡಿದ್ದೀನಿ, ಅದನ್ನು ಕೂಡ ಒಂದು 200 ಗ್ರಾಮ್ ಅಷ್ಟು ನಾನಿಲ್ಲಿ ತೊಗೊಂಡಿದ್ದೆ. ಆಮೇಲೆ ಸನ್ಫ್ಲವರ್ ಸೀಡ್ಸ್ನ ನಾನಿಲ್ಲಿ 50 ಗ್ರಾಮ್ನ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಮತ್ತು ಪಂಪ್ಕಿನ್ ಸೀಡ್ಸ್ನ 50 ಗ್ರಾಮ್ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ 50 ಗ್ರಾಮ್ ತೊಗೊಂಡಿದ್ದೀನಿ. ಬಿಳಿ ಜೋಳನ ಬಂದು ನಾನು ಅರ್ಧ kg ನಾನಿಲ್ಲಿ ತೊಗೊಂಡಿದ್ದೆ. ಆಮೇಲೆ ಮಕಾನನ ಬಂದು ನಾನಿಲ್ಲಿ 1/4 kg ಮಕಾನನ, 100 ಗ್ರಾಮಷ್ಟು ಮಕಾನನ ತೊಗೊಂಡಿದ್ದೆ. ಅದು ಸ್ವಲ್ಪ ರೈಟ್ ಜಾಸ್ತಿ ಇದೆ ಮಕಾನ, ನಿಮ್ಗೆ ಕಂಫರ್ಟಬಲ್ ಆಗಿ ನೋಡಿ ತೊಗೊಳ್ಳಿ. ಬಟ್ ಮಕಾನ ಹಾಕಿದರೆ ತುಂಬಾ ಹೆಲ್ತಿಗೆ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದು ಕೂಡ. ಸೊ ನಾನಿಲ್ಲಿ ಇವಾಗ ಬಂದು ಬಿಳಿ ಜೋಳನ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲವುದು ಕೂಡ ಅಷ್ಟೇ. ಆಮೇಲೆ ಹೆಂಗೆ ಗೊತ್ತಾ, ಅದನ್ನು ಕೈ ಬಿಟ್ಟು ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಸೀದ್ರೆ ಕಷ್ಟ ಆಗುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಸೊ ಅದು ತಳ ಹಿಡಿದೆಲ್ಲ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ಅಗಸೆ ಬೀಜನ ಇಷ್ಟು ತೊಗೊಂಡಿದ್ದೀನಿ. ಅದು ಕೂಡ ಅಷ್ಟೇ ಚಟಪಟ ಅಂತ ಅದರ ಫ್ಲೇವರ್ ಬರುತ್ತೆ, ಸ್ಮೆಲ್ ಬರುತ್ತೆ ಮೂಗಿಗೆ. ಸೊ ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಅದ್ರ ಜೊತೆಗೇ ಜೀರಿಗೆ ಮತ್ತು ಓಮ್ ಕಾಳು ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಜೀರಿಗೆ ಮತ್ತು ಓಂಕಾಳು ಬೇಗ ಸೀದ್ಬಿಡುತ್ತೆ, ಅದ್ರ ಜೊತೆ ಹಾಕಿದರೆ ಫ್ಲೇವರ್ ಇದಾಗುತ್ತೆ ಅಂದ್ಬಿಟ್ಟು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ. ಮಕಾನನ್ನು ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಕಾನದಲ್ಲಿ ಮಕ್ಕಳಿಗೆ ಈ ಪಾಪ್ಕಾರ್ನ್ ಮಾಡ್ತೀವಲ್ಲ ಆ ಥರ ಉಪ್ಪು, ಎಣ್ಣೆ, ಸ್ವಲ್ಪ ಖಾರದ ಪುಡಿ ಹಾಕಿ ಫ್ರೈ ಮಾಡಿಕೊಟ್ರೆ ತಿಂತಾರೆ, ಚೆನ್ನಾಗಿರುತ್ತೆ. ಇವಾಗ ಡ್ರೈ ಫ್ರೂಟ್ಸ್ಗೆ ನೋಡಿ, ನಾನು ಪಂಪ್ಕಿನ್ ಸೀಡ್ಸು ಮತ್ತು ಇಲ್ಲಿ ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ವಾಟರ್ಮೆಲನ್ ಸೀಡ್ಸ್ ಎಲ್ಲವೂ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಎಲ್ಲ ಫ್ರೈ ಮಾಡಾಯಿತು. ಅದಕ್ಕೆ ಗೋಧಿ, ರಾಗಿ ಮತ್ತು ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿದ್ದೀನಲ್ವ, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ತೇಜುಗೆ ಮಿಲ್ಲಿಗೆ ಕೊಟ್ಟು ಕಳಿಸಿದ್ದೀನಿ. ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಇತ್ತಲ್ವ, ಅದಕ್ಕೆ ನಾನು ಎಲ್ಲದನ್ನು ಸೇರಿಸಿ ನನಗಿದೊಂದು 6.5 kg ಅಷ್ಟು ಪೌಡರ್ ಬಂದಿದೆ. ಪೌಡರ್ ಮಾಡಿಸ್ಕೊಂಬಂದಮೇಲೆ ನಾನಿಲ್ಲಿ ಜರಡಿ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಕಾಳುಗಳದ್ದು ಒಂದೊಂದು ಮಿಲ್ ಮಾಡಿಸ್ಬೇಕಾದ್ರೆ ಒಂದೊಂದು ಹಾಗೇ ಇರುತ್ತೆ, ಮತ್ತು ಕಾಳುಗಳ ಸಿಪ್ಪೆ ಹಂಗೆ ಇರುತ್ತಲ್ವ ಒಂದೊಂದು. ಸೊ ಅದಕ್ಕೆ ಎಲ್ಲದನ್ನು ಜರಡಿ ಮಾಡಿ ಎತ್ತಿಡ್ಕೋತಾ ಇದ್ದೀನಿ. ಜರಡಿ ಮಾಡಿಲ್ಲ ಅಂದರೆ ತರ್ತರಿಯಾಗಿರುತ್ತೆ ಮತ್ತು
ಕಾಳುಗಳು ಹಂಗೆ ಇದ್ದರೆ ಕೆಟ್ಟೋಗೋ ಹುಳಗಳು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲದನ್ನು ನೀಟಾಗಿ ಜರಡಿ ಮಾಡಿ ಎತ್ತಿಡ್ಕೋತಾ ಇದ್ದೀನಿ. ನಾನು ಸಪ್ರೇಟ್ ಬಾಕ್ಸ್ನ ಮಾಡ್ಕೋತಾ ಇದ್ದೀನಿ. ರೆಗ್ಯುಲರ್ ಯೂಸ್ಗೆ ಅಂತ ಈ ಥರ ಸಣ್ಣ ಬಾಕ್ಸಿಗೆ ಒಂದು ಹಾಕಿಟ್ಕೊಂಡಿದ್ದೀನಿ. ಇನ್ನು ದೊಡ್ಡ ಬಾಕ್ಸಿಗೆ 2 ಬಾಕ್ಸು 3 kgಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಡೈಲಿ ಕೈ ಹಾಕ್ತಾ ಇದ್ದರೆ ಹುಳ ಆಗಿಬಿಡುತ್ತೆ. ಅದಕ್ಕೆ ಸಪ್ರೇಟ್ ಮಾಡಿ ಖಾಲಿ ಆದಂಗೆ ಇದಕ್ಕೆ ಹಾಕಿ ಎತ್ತಿಟ್ಕೋಬೋದು ಅಂದ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ನಾನು ಇದರಲ್ಲಿ ಮಕ್ಕಳಿಗೂ ಕೂಡ ಕೊಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ. ಹಾಕಿಸ್ಕೊಂಡ್ಬಂದು ತೇಜು ಮಿಲ್ಗೆ ಹಾಕಿಸ್ಕೊಂಡು ಬಂದು ನೋಡಿ ಇವಾಗ ಅದನ್ನು ಜರಡಿ ಮಾಡ್ಕೊಂಡಿದ್ದೀನಿ. ಜರಡಿ ಮಾಡಿ ಯಾಕೆಂದರೆ ಕಾಳಿನ ಸಿಪ್ಪೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗೆದಿದ್ದೀನಿ. ಜರಡಿ ಮಾಡಿ ನೋಡಿ ನನಗೆ ಇಷ್ಟ ಆಗಿದೆ. ನಾನು ಬಿಡಿಸಿದ್ರಲ್ಲಿ ನಾನು ಸಿರಿಧಾನ್ಯ 1/4 kg ತೊಗೊಂಡಿದ್ದೆ. 1/4 kg ತೊಗೊಂಡಿದ್ದೆ ಸಿರಿಧಾನ್ಯಗಳು. ಮತ್ತು ಇದು ಕಾಳುಗಳು ಮನೇಲಿದ್ದ ಕಾಳುಗಳನ್ನ ಅಳತೆ ಮಾಡಿರಲಿಲ್ಲ ನಾನು. ಬೌಲಲ್ಲಿ ಒಂದು ಬೌಲಲ್ಲಿ ಈ ಬೌಲಲ್ಲಿ ಮೊಳಕೆ ಕಟ್ಟಿದ ಕಾಳುಗಳನ್ನ ಇದರಲ್ಲಿ ಒಂದೊಂದು ಬೌಲ್ ತೊಗೊಂಡಿದ್ದೆ. ಹೆಸರು ಕಾಳನ್ನ ಮಾತ್ರ ಇದರಲ್ಲಿ 2 ಬೌಲ್ನ ತೊಗೊಂಡಿದ್ದೆ ನಾನು. ಅದಾದಮೇಲೆ ಬಂದು ಬಿಳಿ ಜೋಳ 1 kg ತೊಗೊಂಡಿದ್ದೆ. ಆಮೇಲೆ ಅಗಸೆ ಬೀಜ ತೊಗೊಂಡಿದ್ದೆ, ಅದು 100 ಗ್ರಾಮಷ್ಟು ಅಗಸೆ ಬೀಜನ ತೊಗೊಂಡಿದ್ದೆ. ಅದಾದಮೇಲೆ ಬಂದು ರಾಗಿನ ಇಷ್ಟು ಪ್ರಮಾಣ ಅಂದರೆ ನಾನು ಸಿರಿಧಾನ್ಯಗಳು ಕಾಳುಗಳು ಇದನ್ನೆಲ್ಲ ಏನು ತೊಗೊಂಡಿದ್ದೆ ಅದರದ್ದಷ್ಟೇ ಪ್ರಮಾಣ, ಅದೆಲ್ಲದ್ರದ್ದು ಸೇರಿ ನನಗೆ ಆಗಿದ್ದು 3 kg ಆಗಿತ್ತು. ಅದು ಇದು ಅದ್ರ ಜೊತೆಗೆ ನಾನು 3 kg ರಾಗಿನ ತೊಗೊಂಡಿದ್ದೆ. ಮಿಕ್ಸ್ ಮಾಡಿ ಇದು ಮಾಡ್ಕೊಂಡಿದ್ದೆ. ಸೊ ಅಲ್ಲ 2 kg ರಾಗಿ 1 kg ನಾನು ಇದು ತೊಗೊಂಡಿದ್ದೇನೆ, ಜೋಳದ ಹಿಟ್ಟನ್ನು ತೊಗೊಂಡಿದ್ದೆ. ಸೊ ಅಲ್ಲಿಗೆ 6 kg ಆಯಿತು. ಸೊ ಇವಾಗ ಇಷ್ಟು ಬಂದಿದೆ. ಇದು ಎಷ್ಟು ಹಿಡಿಯುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಇವತ್ತು ನಾನು ಒಳನಶಿಪುರದಲ್ಲಿ ತೊಗೊಂಡು ಬಂದೆ. ಈ ವಿಡಿಯೋದಲ್ಲಿ ಚಿಕ್ಕ ಕಾಣಿಸ್ತಾ ಇದ್ದಾವೆ ಡಬ್ಬಗಳು, ಮತ್ತು ತುಂಬ ದೊಡ್ಡದಾಗಿದೆ. ಇದು ಡೈಲಿ ಇದು ಮಾಡಬಾರ್ದು, ಕ್ಯಾಪ್ನ ಬಿಚ್ಚಿದ್ರೆ ಹುಳ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿದ್ದೀನಿ. ಈ ಥರ ಮಿಕ್ಸ್ ಏನಾರು ಪುಡಿ ಏನಾರು ಮಾಡಿಸಿದಾಗ ಹುಳ ಆಡಬಾರ್ದು ಅಂದರೆ ಅದರೊಳಗೆ 1-2 ಪಲಾವ್ ಎಲೆ ಮತ್ತು ಇದು ಒಣಮೆಣ್ಸಿಕಾಯಿನ ಹಾಕಿಟ್ರೆ ಹುಳ ಆಗೋದಿಲ್ಲ. ಸೊ ನಾನು ಹಾಕಿದ್ದೀನಿ, ಹಾಕ್ತೀನಿ ಇವಾಗ. ಆಮೇಲೆ ಬಂದು ಇದನ್ನು ಡೈಲಿ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡ್ಕೋಬೋದು. ಇದರಲ್ಲಿ ಸಪ್ರೇಟ್ ಬೇಕಾದರೆ ನೀವು ರೊಟ್ಟಿನೂ ಕೂಡ ಮಾಡ್ಬೋದು, ಮಲ್ಟಿಗ್ರೈನ್ ರೊಟ್ಟಿ ಅಂತ. ತುಂಬ ರೆಸಿಪೀಸ್ಗಳನ್ನ ಮಾಡ್ಬೋದು ಇದರಿಂದ. ಸೊ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು 1 ಗ್ಲಾಸ್ ಮಾಡ್ಕೋತಾ ಇದ್ದೀನಿ. 2 ಥರ ಮಾಡ್ಬೋದು, ನಾನು ಯಾವ ಥರ ತೋರಿಸ್ತೀನಿ ಬನ್ನಿ. 1 ಗ್ಲಾಸ್ ಮಾಡ್ಕೊಳ್ಳೋದಕ್ಕೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು 2 ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫಸ್ಟು ಒಲೆ ಹಚ್ಚೋದಕ್ಕಿಂತ ಮುಂಚೆನೇ ಮಿಕ್ಸ್ನ ಮಾಡ್ಕೊಳ್ಳಿ, ಗಂಟೆಲ್ಲ ಹೋಗೋ ರೀತಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಗ್ಯಾಸ್ನ ಕಚ್ಬಿಟ್ಟು ಚೆನ್ನಾಗಿ 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ. 2 ಗ್ಲಾಸ್ ಇರೋ ನೀರು 1 ಗ್ಲಾಸ್ ಆಗೋಷ್ಟು ಬಾಯ್ಲ್ನ ಮಾಡಬೇಕು. ಅದು ಚೆನ್ನಾಗಿ ಬೆಂದರೆ ಅದ್ರ ಹಸಿ ಸ್ಮೆಲ್ ಅಂತ ಅನ್ಸೋದಿಲ್ಲ ನಿಮಗೆ, ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಇವಾಗ ಮಾಲ್ಟ್ ರೆಡಿ ಆಗಿದೆ. ಇವಾಗ ನಾನು ನೈಟ್ ಊಟದ ಬದಲಿಗೆ ಇದನ್ನು ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ. ಇದನ್ನು ತೊಗೊಂಡು ನಿಮ್ಗೇನಾದರೂ ಇದನ್ನು ಕುಡಿದ ಮೇಲೂ ಹೊಟ್ಟೆ ಹಸಿವು ಆ ಥರ ಅನಿಸಿದರೆ ಸೌತೆಕಾಯಿ, ಕ್ಯಾರೆಟ್ ಈ ಥರ ಯಾವ್ದಾದ್ರು ಒಂದು ಸಾಲಡ್ನ ತೊಗೊಳ್ಳಿ. ಇವಾಗ ನಾನು ಮಕ್ಕಳಿಗೆ ಇಲ್ಲಿ ಅದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಡೇಟ್ಸ್ನ ಹಾಕೋತಾ ಇದ್ದೀನಿ. 5 ಡೇಟ್ಸ್ನ ನಾನು ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಡೇಟ್ಸ್ ಇಲ್ಲ ಅಂದರೆ ನೀವೇನು ಹಾಕೋ ಅವಶ್ಯಕತೆ ಇಲ್ಲ, ನಾನು ಇತ್ತು ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇಲ್ಲಿ 1 ಕಪ್ ಹಾಲನ್ನ ತೊಗೊಂಡಿದ್ದೀನಿ. ಹಾಲಿಗೆ ನಾನು 2 ಸ್ಪೂನಷ್ಟು ಪೌಡರ್ನ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಗಂಟಿಲ್ರ ರೀತಿ ಮಿಕ್ಸ್ನ ಮಾಡಿ ಇಲ್ಲಿ ಕುದೀತಾ ಇದೆಯಲ್ಲ ಡೇಟ್ಸು, ಅದಕ್ಕೆ ಫಸ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಮಕ್ಕಳಿಗೆ ಇದು ನಾನು ಮಾಡ್ತಾ ಇರೋದು. ನೀವು ಡೇಟ್ಸ್ ಇಲ್ಲ ಅಂದರೆ 1 ಕಪ್ ಹಾಲಿಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಹಾಕ್ಬಿಟ್ಟು ಆಮೇಲೆ ಇದನ್ನು ನೀರಿಗೆ ಹಾಕಿ ಕಲಿಸ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಮಕ್ಕಳಿಗೂ ಕೂಡ ರೆಡಿ ಆಗುತ್ತೆ. ಮಕ್ಕಳಿಗೆ ಬೆಲ್ಲ ಹಾಕ್ಕೊಡೋದ್ರಿಂದ ಅವ್ರ ಟೇಸ್ಟ್ ಇಷ್ಟ ಆಗುತ್ತೆ, ಕುಡಿತಾರೆ. ಓಕೆನಾ, ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ. ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡೋದು. ಸೊ ಓಕೆ, ಅದರಲ್ಲೂ ಕಪ್ಪು ಬೆಲ್ಲ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ ಇವಾಗ ರೆಡಿ ಆಗಿದೆ. ನಾನು ಇಬ್ಬರಿಗೂ ಕೂಡ ಹಾಫ್ ಗ್ಲಾಸ್ನ ಕೊಡ್ತೀನಿ. ನಿತ್ಯಂಗರ್ಧ ಮತ್ತು ತೇಜುಗರ್ಧ ಕೊಡ್ತೀನಿ. ಇಲ್ಲಾಂದರೆ ನೀವು ದಿನಕ್ಕೊಂದ್ಸಲ 1 ಟೀ ಗ್ಲಾಸಷ್ಟು ಕೊಟ್ಟರೆ ಮಕ್ಕಳಿಗೆ ಅವ್ರಿಗೂ ಕೂಡ ಹೆಲ್ತ್ ಚೆನ್ನಾಗಿರುತ್ತೆ. ಇವಾಗ ಮಕ್ಕಳಿಗೆ ಕೊಟ್ಟು ಇಷ್ಟ ಆಯಿತು ಅಲ್ವಾ ಅಂತ ಹೇಳ್ತೀನಿ. ಓಕೆ ನೋಡಿ ರೆಡಿ ಆಯಿತು. ಇದು ಮಕ್ಕಳಿಗೆ 2, ಒಂದು ನನಗೆ. ನಾನು ಡೇಟ್ಸ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಬೇಕಾ ನೋಡಿ, ಅವನಿಗೆ ಒಂಚೂರು ಟೇಸ್ಟ್ ನೋಡಿದ ತಕ್ಷಣ 1 ನಿಮಿಷ ಕೊಟ್ಟೆ ಅಲ್ಲಿ ನಡಿ ಬನ್ನಿ ಕೂತಿರೋ ಹೋಗ್ತೀನಿ ತಕ್ಷಣ ನನಗೆ ಬೇಕು ಅಂತಿದ್ದೆ. ನಿಮ್ಮ ಹತ್ರ ಡೇಟ್ಸ್ ಇಲ್ಲ ಅಂದರೆ ನೀವು ಬೆಲ್ಲ ಮಾತ್ರ ಯೂಸ್ ಮಾಡಿ. ಬೇಕಾದ್ರೆ ನಿಮ್ಮ ಮಕ್ಕಳು ಸಪ್ಪೆ ಕುಡಿತವೆ ಅಂದರೆ ಬೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಹಂಗೇನೆ ಕೊಡ್ಬೋದು. ನಿಮಗೆ ಬೇಕಾದರೆ ಬೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ.
ಹಂಗೆ ಕುಡೀರಿ. 1-2 ದಿನ ಟೇಸ್ಟ್ ನಿಮ್ಗೆ ಒಂಥರ ಅನ್ನಿಸ್ಬೋದು. ಒಂಥರ ಅಂದರೆ ಹೆಂಗೆ ಗೊತ್ತಾ, ಸಪ್ಪೆ ಅನ್ನಿಸ್ಬೋದು. ನೀವು ಬೆಲ್ಲ ಹಾಕ್ತಲೇ ಕೊಟ್ಟರೆ ಮಕ್ಕಳು ಅಷ್ಟು ಇಷ್ಟಪಡೋದಿಲ್ಲ, ಏಕೆಂದರೆ ಅದು ಕಾಳಿಂದ ಮತ್ತು ಪೌಡ್ರ್ ಅಲ್ವಾ, ಅದಕ್ಕೆ ಬೆಲ್ಲ ಹಾಕ್ಕೊಟ್ರೆ ಇಷ್ಟಪಡ್ತಾರೆ. ತೇಜು ನಿತ್ಯ ಇಬ್ಬರು ಕೂಡ ತುಂಬಾ ಇಷ್ಟಪಟ್ಟು ಕುಡಿದ್ರು. ಜಾಸ್ತಿ ಕುಡಿಯೋದಕ್ಕೆ ಇಷ್ಟಪಡದೇ ಇದ್ರೂ 1 ಕಪ್ಪಷ್ಟು ಟೀ ಕಪ್ಪಷ್ಟು ಕುಡಿತಾರೆ. ಫ್ರೆಂಡ್ಸ್ ರೆಡಿ ಆದ್ವಿ. ಇವಾಗ ಸಂಜೆ ಆಲ್ರೆಡಿ 7 o'clock ಆಗ್ತಾ ಬಂತು. ಇನ್ನು 5 minutes ಇದೆ 7 o'clockಗೆ. ರೆಡಿಯಾಗಿದ್ವಿ. ಇವಾಗ ಸ್ವಲ್ಪ ಸಾಮಾನು ತೊಗೊಂಡು ಹೊರಡೋಣ ಅಂತ. ಸಾಮಾನು ತಂದಿದ್ದೀನಿ ನಾನು ಮಧ್ಯಾಹ್ನನೇ. ಕಂದ 1 ನಿಮಿಷ ಸುಮ್ಮನಿರೋ, ಇಲ್ಲ ಕರ್ಕೋಗಲ್ಲ. ಆಮೇಲೆ ಚಾಕಿ ಕೊಡಿಸ್ತೀನಿ, ನಾನು ಸುಮ್ಮನಿರೋ. ಇವಾಗ ಬಂದು ನನಗೆ ಏನೇನು ತಗೋಗ್ತಾರೆ ಅಂತ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಅದಕ್ಕೆ ಏನು ಗೊತ್ತೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಕೊಬ್ಬರಿ, ಬೆಲ್ಲ, ಕಡಲೆ, ಎಲೆ, ಅಡಿಕೆ, ಹೂವು. ಬಟ್ ಇನ್ನೇನೇನು ತಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಇಟ್ಕೊಡ್ತಾರೆ ನಮ್ಮ ಕಡೆ ಎಲ್ಲ. ಹೆಣ್ಣಾದ ಮಕ್ಕಳಿಗೆ ಜೈಕಾಯಿನ ಕೊಡ್ತಾರೆ, ಚೆನ್ನಾಗಿ ಆಯಿತಾ. ಅದನ್ನು ತೊಗೊಂಡಿದ್ದೀನಿ. 4 ತೊಗೊಂಡಿದ್ದೆ. ಒಂದನ್ನು ನಾನು ಮಿಲೆಟ್ಸ್ ಪೌಡ್ರಿಗೆ ಹಾಕಿದ್ದೀನಿ, ಯಾಕೆಂದರೆ ಅದು ಊಟನ ಚೆನ್ನಾಗಿ ಜೀರ್ಣ ಮಾಡುತ್ತೆ. ಅದಕ್ಕೆ ಇನ್ನು ಅವಳಿಗೆ 3 ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಹೂವು ತಗೊಂಬನ್ನಿ ಅಂದರೆ ಇಷ್ಟು ಊಟ. ಇವಾಗ ನಾನು ನಿತ್ಯ ತೇಜು ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಬರ್ತಿಲ್ಲ, ಸೂತ್ಕಾಲ್ವಲ್ಲಿ, ಅದಕ್ಕೆ ಬರ್ತಾ ಇಲ್ಲ ಅವರು. ಇದು ವೇಲು ಎಷ್ಟು ದೊಡ್ಡದು ಅಂದರೆ ಒಂದು ಈ ದಾವಣಿ ಬರುತ್ತೆ ಗೊತ್ತಾ, ಆ ಥರ ನೋಡಿ. ಇಲ್ಲಿ ಎಷ್ಟು ದೊಡ್ಡದು ಅಂದರೆ ಹಾಫ್ ಸ್ಯಾರಿ ಅಷ್ಟಿದೆ ಈ ವೇಲು. ತುಂಬ ಚೆನ್ನಾಗಿದೆ ಗೊತ್ತಾ ಡ್ರೆಸ್. ಇದು ಕಾಟನ್ನು ಮೀಶೋದಲ್ಲಿ ತೊಗೊಂಡಿದ್ದು ನಾನು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಮಗೇನಾದ್ರು ಲಿಂಕ್ ಬೇಕಿದ್ರೆ ಹೇಳಿ ಕಳಿಸ್ತೀನಿ, ಓಕೆನಾ. ತುಂಬ ಚೆನ್ನಾಗಿದೆ ಡ್ರೆಸ್. ತೇಜು ನಿತ್ಯ ರೆಡಿಯಾಗಿದ್ದರೆ ತೋರಿಸ್ತೀನಿ. 1 ನಿಮಿಷ ಕಂದ ಬಾ ಬಾವನ್. ನಿನ್ನ ಸ್ವೆಟ್ರು ನೀನು ಬೇಕಾ ಇಲ್ಲಿ ನಿಂದು ರೆಡಿಯಾಗಿದ್ದೀವಿ ನಾವು. ಪಿ ಹೋಯ್ತಾ ಇದ್ದೀವಿ. ಇಲ್ಲಿ ಬಾ. ಎಷ್ಟು ದಿವಸದಿಂದ ಹಾಕೋಬೇಕು ನೋಡ್ದ ಅದು ಅವ್ರದ್ದು ನೋಡು. ನೋಡಿ ನಾಳೆ ತಂದ್ಕೊಡ್ತೀನಿ ನಿಂಗೆ. ಅಮ್ಮ ನಾಳೆ ಹೊಸ ತಂದ್ಕೊಡ್ತೀನಿ ನಿನಗೆ. ನಾಳೆ ತಂದ್ಕೊಡ್ತೀನಿ. ಅಮ್ಮ 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 ನೋಡಿಕೊಂಡು ತಕ್ಕೊಡ್ಬೇಕಾಯ್ತು ನಾವು. ಓಕೆ ಫ್ರೆಂಡ್ಸ್, ಇವಾಗ ಅಲ್ಲಿ ಹೋದ್ಮೇಲೆ ವಿಡಿಯೋನ ಮಾಡ್ತೀನಿ. ಅವ್ರಿಗೆ ಏನಾದ್ರು ಕಂಫರ್ಟಬಲ್ ಇದ್ರೆ ನಾನು ವಿಡಿಯೋನ ಮಾಡ್ತೀನಿ, ಓಕೆನಾ. ಆದ್ರೂ ಒಂದು ಸೌಂಡ್ ಬರುತ್ತೆ. ಅರ್ಧ ಬ್ಯಾಗ್ ಡೆಕ್ಕಿಗಿಡ ಫೋನ್ ತಗೊಂಡು ಆದಮೇಲೆ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮಗಳದ್ದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ನಾವು ಮುಂಚೆ ಇಲ್ಲೇ ಇದ್ದಿದ್ದು. ಇಲ್ಲಿ ನಮ್ಮದು ಸ್ವಂತ ಮನೆಯನ್ನು ಸೇಲ್ ಮಾಡಿ ನಾವು ಇಲ್ಲಿಗೆ ಇವಾಗಿರೋದು ಕಡೆ ಬಂದಿದ್ದು. ಸೊ ಅವ್ರ ಮಗಳು ಮೆಚೂರ್ಡ್ ಆಗಿದ್ರು, ಅಲ್ಲಿಗೆ ಅಂತ ಬಂದ್ವಿ. ಅದು ಸ್ವಲ್ಪ ಕಲರ್ ಹುಡುಗಿ ಕೂತಿರೋ ಹತ್ರನೇ ಹಾಕಿದ್ರು ಬಲ್ಪು. ಸೊ ಲೈಟು ಇದರಿಂದ ಕಲರ್ ಸ್ವಲ್ಪ ಡಲ್ಲಾಗಿ ಬಂದಿದೆ ಅಷ್ಟೇ. ಅವಳಿಗೆ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಆ ಫಂಕ್ಷನಿಗೆ ಕರೆದಿದ್ರು, ಸೊ ಹಾಗಾಗಿ ಓದಿ ಇವತ್ತು ನೈಟ್ ಮಾಡ್ತಾಯಿದ್ದಾರೆ. ಇನ್ನೊಂದು ತಿಂಗಳು ಬಿಟ್ಬಿಟ್ಟು, ಅಂದರೆ ಬೇಸಿಗೆ ರಜೆ ಬಂದಾಗ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇನ್ನೊಂದು ಫಂಕ್ಷನ್ನು. ಸೊ ನಾನಿವತ್ತು ಅವರಿಗೆ ಮಡ್ಲು ಸಾಮಾನೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು
ಫಂಕ್ಷನ್ ಮುಗಿಯೋವರೆಗೂ ಇದ್ದು ಊಟ ಮಾಡ್ಕೊಂಡು ಬಂದ್ವಿ. ಏನಾಯ್ತು ಗೊತ್ತಾ, ಮನೇಲಿ ಒಂದು ಗೊನೆ ಬಾಳೆಹಣ್ಣು ಹಣ್ಣು ಹಾಕಿದ್ದೆ, ಹಣ್ಣಾಗಿತ್ತು ಬಾಳೆಹಣ್ಣು, ಕುಯ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದಳು. ಹೋಗುವಾಗ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಪಾಪ ಅವ್ರ ಮನೇಲೆ ಬಾಳೆಹಣ್ಣು ಇತ್ತು, ತಟ್ಟೆಗೆ ಇಟ್ಬಿಟ್ಟು ಕೊಟ್ಟೆ. ತುಂಬಾ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇವಾಗೆಲ್ಲ ಮಕ್ಕಳು ಬೇಗ ಮೆಚೂರ್ಡ್ ಆಗ್ತಾರೆ. ನಾನಿಲ್ಲಿ 4th ಸ್ಟ್ಯಾಂಡರ್ಡಿಗೆ ಮೆಚೂರ್ಡ್ ಆಗಿರೋ ಮಕ್ಕಳನ್ನು ಕೂಡ ನೋಡಿದ್ದೀನಿ. ಈ ಥರ 8th ಸ್ಟ್ಯಾಂಡರ್ಡಿಗೆಲ್ಲ ಆದರೆ ಓಕೆ, ಯಾಕೆಂದರೆ ಅವಾಗಲಿಂದನೂ 8th 9th 10th ಈ ಥರ ಆಗಿ ಬಂದಿದ್ದಾರೆ. ಬಟ್ ಏನು ಗೊತ್ತಾ, ಬೇಗ ಆದರೆ ಮಕ್ಕಳಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಸ್ಕೂಲಿಗೆ ಹೋಗ್ತಿರ್ತಾರೆ ಮಕ್ಕಳು, ಅವ್ರಿಗೆ ಹಿಂಸೆ ಅನಿಸುತ್ತೆ. ನನಗೆ ಅದೇ ಟೆನ್ಷನ್ ಆಗುತ್ತೆ. ಈಗ ನಮ್ಮ ತೇಜು ಹೊಟ್ಟೆನೋ ಅಂದ ತಕ್ಷಣ ನನಗೆ ಟೆನ್ಷನ್ ಆಗಿಬಿಡುತ್ತೆ. ಏಕೆಂದರೆ ಇಲ್ಲೆಲ್ಲ 4th 5th ಸ್ಟ್ಯಾಂಡರ್ಡ್ಗೆಲ್ಲ ಮೆಚೂರ್ಡ್ ಆಗಿದ್ದಾರೆ ಮಕ್ಕಳು. ಸೊ ಅದನ್ನು ನೋಡಿದಾಗ ಸ್ವಲ್ಪ ಭಯ ಅನಿಸುತ್ತೆ. ಅದು ಬಿಟ್ಟರೆ ಓಕೆ, ಆಗೋದನ್ನು ಯಾವತ್ತೂ ಯಾರೂ ತಡೆಯೋದಕ್ಕಾಗೋದಿಲ್ಲ. ಅದೆಲ್ಲ ನ್ಯಾಚುರಲ್, ನೇಚರ್ ಕೊಟ್ಟಿರೋದು ಗಿಫ್ಟ್ ಅದು ಹೆಣ್ಮಕ್ಳಿಗೆ. ತುಂಬ ಚೆನ್ನಾಗಿ ಮಾಡಿದರು. ಊಟ ಕೂಡ ಮಾಡಿಸಿದ್ರು. ಊಟದ್ದೆಲ್ಲ ಏನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ, ಇಷ್ಟನ್ನು ಮಾತ್ರ ಮಾಡ್ಕೊಂಬಂದೆ. ಹಂಗೆ ವೀಡಿಯೋನ ಆ್ಯಡ್ ಮಾಡ್ತೀನಿ ನೋಡಿ. ದುಡ್ಡು ಹಾಕಿದ್ರಾ? ಗಂಟು ಬಿಟ್ಬಿಡ, ಅದು ಅಟವಳಿಕೆ ಇದು ಅರೆ ಬಾಬಾ ಸೊಸೆನೇ ಅಲ್ವಾ? ಮಣಿ ಸೊಸೆನೇ. ಅದೇನೇ ಈಗ ಅದೇನೇ ಅನ್ಲಲ್ಲ, ನಿನ್ ಸೊಸೆ ತಾನೇ ಇಡು. ಈಗ ಅಲ್ಲ ರಾಜಿಲ್ಲ ಅನ್ಕೊಂಡಿಲ್ಲ ಡ್ಯೂಟಿಯಲ್ಲಿ ಅಲ್ಲಿಂದ ಬಂದ ಅವನಿಗೆ ನೋಡಿರೋದು ಹಂಗೆ ಮುಗಿಸಿ ಹಂಗೆ ಅದು ತೆಗಿಯೋಕೋದು ಎಲ್ಲ ಬಿದ್ದೋಗ್ತ. ಹಾಗಾಗಿ ಆಗ್ತೀನಿ. ಪರ್ಮಿಷನ್ ಎಲ್ಲ ಮನೆಗೆ ಕೊಟ್ಬಿಟ್ಟಿದೀವಿ ಬಿಡಿ. ಅಕ್ಕ ಮನೆಯಕ್ಕ ಫೋಟೋ ನಿಮ್ಗೆ ಇಟ್ಕೊಳ್ಳಿ, ಮನೆಯಕ್ಕ ಹಾರ ಇಟ್ಕೊಳ್ಳಿ ಅದ್ರಲ್ಲಿ. ಅದು ಲೈಟು ಕರೆಕ್ಟಾಗಿ ಕ್ಯಾಮ್ರಾಕ್ಕೆ ಬೀಳುತ್ತೆ. ಬೇಡ ಬಿಡಿ, ಇದ್ರಲ್ಲಿ ತೆಗ್ದಿರ್ತೀವಿ. ಅದು ಹುಷಾರಾಗಿ ಇಟ್ಕೊಂಡು ಕುತ್ಕೊಳ್ಳೋ ಕುಂಟಿ ಅವಳೊಂದು ಚೂರಿ ಮಾಡಿ ಮಂಡಿ ಅಡಿಕೆಂದಿರೋದಕ್ಕೆ ಕುಂಟ್ಕೆ ಓಡಾಡ್ತಾಳೆ. ಎಲ್ಲರೂ ಮಾಡಿ ತುಂಬಾ ಚೆನ್ನಾಗಿ ಮಾಡಿ ಮುಟ್ಟವ ಹಂಗೆ ಸಾಕು. ಇಸ್ಕೊಂಡು ನೀನು ಇಟ್ಕೊಳಕ್ ಆಗಲ್ಲ. ತಡಿ ಕೊಡ್ತೀನಿ. ಒಳಕಿಡಿಗ
ಯಾರು ಹಾಕಿದ್ದೆ ಆ ಕೂದಲು ಜುಟ್ಟ ಜುಟ್ಟ ಹಾಕ್ತವ್ರೆ ಚೆನ್ನಾಗಿ ಕಾಣದ ಇವೆಲ್ಲ ಸ್ಪೈಕ್ ಮಾಡಿರೋದು ಬೇಡ ಅಲ್ಲಲ್ಲ ಮೂಗ್ ಮೇಲೆ ಸ್ಪೈಕ್ ಮಾಡ್ಕೊಂಡಿರೋದು ಈಗ ಎಕ್ಸಾಮ್ ಮುಗಿದ್ಮೇಲೆ ಇಟ್ಕಿದ್ಯಾ ಅವರಪ್ಪ ಯಾವಾಗ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿನ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಅದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಸೂಪರಾಗಿರುತ್ತೆ ಎಲ್ಲ ರೆಸಿಪಿನೂ ಕೂಡ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ರೆಸಿಪಿನ ಶೇರ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಪೈಸಾ